ಇನ್ನು 5 ಲಕ್ಷ ರೂಪಾಯಿ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಶಾಸಕ 12 ಗಂಟೆಗಳ ಸುದೀರ್ಘ ವಿಚಾರಣೆಯ ಬಳಿಕ ಶಾಸಕ ಚಂದ್ರು ಲಮಾಣಿ ಬಂಧನ ಮಾಡಲಾಗಿದೆ. ಲೋಕಾಯುಕ್ತ ಪೊಲೀಸರು ಶಾಸಕ ಚಂದ್ರು ಲಮಾಣಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬರಲಿದ್ದಾರೆ. ಜನಪ್ರತಿನಿಧಿಗಳ ಜಡ್ಜ್ ಎದುರು ಲೋಕಾಯುಕ್ತರು ಹಾಜರುಪಡಿಸಲಿದ್ದಾರೆ ಶಾಸಕರನ್ನ. ಇಬ್ಬರು ಪಿಎಗಳ ಜೊತೆಗೆ ಶಾಸಕ ಲಮಾಣಿಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಲೋಕಾಯುಕ್ತರು. ಬಂಧನದ ಬಳಿಕ ಜಿಮ್ಸ್ ಆಸ್ಪತ್ರೆಯಲ್ಲಿ ಲಮಾಣಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು. ಅದಾದ ನಂತರ ಈಗ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮುಂದೆ ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ. ನಿನ್ನೆ ಲಕ್ಷ್ಮೇಶ್ವರದಲ್ಲಿ ರೆಡ್ ಹ್ಯಾಂಡ್ ಆಗಿ ಶಾಸಕ ಹಾಗೂ ಅವರ ಇಬ್ಬರು ಪಿಎಗಳು ಸಿಕ್ಕಿಬಿದ್ದಿರೋದು. ಇವತ್ತು ಅವರನ್ನ ಜನಪ್ರತಿನಿಧಿಗಳ ಜಡ್ಜ್ ಎದುರು ಹಾಜರುಪಡಿಸಲಿದ್ದಾರೆ ಲೋಕಾಯುಕ್ತರು. 5 ಲಕ್ಷ ರೂಪಾಯಿ ಲಂಚವನ್ನು ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂತಹ ಶಾಸಕ 12 ಗಂಟೆಗಳ ಸುದೀರ್ಘ ವಿಚಾರಣೆ ನಡೆಸಲಾಯಿತು. ಅದಾದ ನಂತರ ಅರೆಸ್ಟ್ ಮಾಡಲಾಗಿದೆ. ಸೊ ಈಗ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಹಣವನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಈಗ ಲೋಕಾಯುಕ್ತ ಪೊಲೀಸರ ವಶದಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರನ್ನ ಶಾಸಕ ಚಂದ್ರು ಲಮಾಣಿ ತಲುಪಲಿದ್ದು ಜನಪ್ರತಿನಿಧಿಗಳ ಜಡ್ಜ್ ಎದುರು ಅವರನ್ನ ಲೋಕಾಯುಕ್ತರು ಹಾಜರುಪಡಿಸಲಿದ್ದಾರೆ. ಲಂಚವನ್ನು ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋದು. ಕಾಮಗಾರಿಗೆ ಸಂಬಂಧಪಟ್ಟಂತೆ 11 ಲಕ್ಷಕ್ಕೆ ಅವರು ಕಮಿಷನ್ಗೆ ಬೇಡಿಕೆ ಇಟ್ಟಿದ್ರು. ಅದರ ಭಾಗವಾಗಿ 5 ಲಕ್ಷ ರೂಪಾಯಿಯನ್ನ ತಮ್ಮ ಒಡೆತನದ ಆಸ್ಪತ್ರೆಯಲ್ಲಿ ಅದನ್ನು ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತರು ದಾಳಿಯನ್ನು ಮಾಡಿದ್ದಾರೆ. ಹಣದ ಜೊತೆಗೆ ಈಗ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ 5 ಲಕ್ಷ ರೂಪಾಯಿ ಲಂಚವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಅರೆಸ್ಟ್ ಆಗಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಹಾಜರುಪಡಿಸಲಾಗುತ್ತೆ ನ್ಯಾಯಮೂರ್ತಿಗಳ ಮುಂದೆ. ಸೊ ಏನೆಲ್ಲ ಡೀಟೇಲ್ಸ್ ಇದೆ? ಮಧುಕರ್, ಗದಗದ ಶಿರಹಟ್ಟಿಯ ಶಾಸಕ ಚಂದ್ರು ಲಮಾಣಿ ನಿನ್ನೆ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರನ್ನ ಬೆಂಗಳೂರಿಗೆ ಕರೆತರುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು 10:30ರ ಸುಮಾರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರ ಮನೆ, ಕೋಗಿಲು ಬಳಿ ಇರುವಂತಹ ಗಜಾನನ ಭಟ್ ಅವರ ಮನೆಗೆ ಕರೆದುಕೊಂಡು ಬರುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ನಿನ್ನೆ ಸಣ್ಣ ನೀರಾವರಿ ಗುತ್ತಿಗೆದಾರ ಆಗಿದ್ದಂತಹ ವಿಜಯ್ ಕುಮಾರ್ ಎಂಬಾತರ ಬಳಿ ಸುಮಾರು 11 ಲಕ್ಷಕ್ಕೆ ಲಂಚಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ 5 ಲಕ್ಷ ಲಂಚದ ಹಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಚಂದ್ರು ಲಮಾಣಿ ಜೊತೆಗೆ ಅವರ ಪಿಎಗಳಾದಂತಹ ಮಂಜುನಾಥ್ ಮತ್ತೆ ಗುರು ಮೂವರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರೆ. ಅವರದೇ ಆಸ್ಪತ್ರೆ ಲಕ್ಷ್ಮೇಶ್ವರದಲ್ಲಿರುವಂತಹ ಬಾಲಾಜಿ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಕೆಲಸಗಳಿಗೆ ಅಡ್ಡವನ್ನು ಮಾಡಿಕೊಂಡಿದ್ರು ಎನ್ನುವಂತಹ ಒಂದು ಆರೋಪದ ಮೇಲೆಗೆ ಅದೇ ಜಾಗದಲ್ಲಿ ಇವರು ಸಿಕ್ಕಿ ಬೀಳ್ತಾರೆ. ಲೋಕಾಯುಕ್ತ ಎಸ್ಪಿ ಆಗಿದ್ದಂತಹ ಸಿದ್ದಲಿಂಗಪ್ಪ ಅವರ ತಂಡ ಅವರನ್ನ ಟ್ರ್ಯಾಪ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ತದನಂತರ ಅವರನ್ನ ತಡರಾತ್ರಿಯವರೆಗೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ನಿನ್ನೆ 3:30ರ ತನಕವೂ ಕೂಡ ಬೆಳಗಿನ ಜಾವ 3:30ರ ತನಕ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ. ಇದೀಗ ಬೆಂಗಳೂರಿಗೆ ಕರೆತರುವಂತಹ ಕೆಲಸವನ್ನು ಮಾಡಲಾಗ್ತಾ ಇರುವಂತದ್ದು. ಸತತವಾಗಿ ಒಟ್ಟು 5-6 ಗಂಟೆಗೂ ಹೆಚ್ಚು ಕಾಲ ಅವರನ್ನ ವಿಚಾರಣೆಯನ್ನು ಮಾಡಿದಂತಹ ಪೊಲೀಸರು ತದನಂತರ ಬಂಧನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಸದ್ಯ ಬೆಂಗಳೂರಿಗೆ ಕರೆತರಲಾಗುತ್ತೆ. ಕರೆತಂದು ಏನು ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಿ ತದನಂತರ ಮುಂದೆ ಯಾವ ರೀತಿಯಾದಂತಹ ಹೆಚ್ಚಿನ ವಿಚಾರಣೆ ಅಥವಾ ನ್ಯಾಯಾಂಗ ಬಂಧನ ಅನ್ನೋದರ ಬಗ್ಗೆ ನಿರ್ಧಾರವನ್ನು ಮಾಡುವಂತಹ ಏನು ನ್ಯಾಯಾಧೀಶರು ಯಾವ ರೀತಿಯಾದಂತಹ ಆದೇಶವನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಅವರನ್ನ ಬಂಧನವನ್ನು ಮಾಡಿ ಕರೆತರುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ನೀರಾವರಿ ಗುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಂಟ್ರಾಕ್ಟ್ ವಿಚಾರವಾಗಿ ಹಣಕ್ಕೆ ಡಿಮ್ಯಾಂಡ್ ಅನ್ನು ಮಾಡಿದರು ಎನ್ನುವಂತ ಒಂದು ಆರೋಪ ಕೇಳಿಬಂದಿತ್ತು. ಅದರ ಹಿನ್ನೆಲೆಯಲ್ಲಿ 5 ಲಕ್ಷ ಹಣವನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳುವಂತಹ ಕೆಲಸ ಆಗುತ್ತೆ. ಸದ್ಯಕ್ಕೆ ಅವರ ಬಂಧನ ಆಗಿದೆ. ಈಗಾಗಲೇ ಗದಗದಿಂದ ಬೆಂಗಳೂರಿಗೆ ಅವರ ಪೊಲೀಸರ ಜೊತೆಯಾಗಿ ಚಂದ್ರು ಲಮಾಣಿಯನ್ನು ಕರೆತರುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಯಲಹಂಕದಲ್ಲಿರುವಂತಹ ಯಲಹಂಕ ಕೋಗಿಲುವಂತಹ ನ್ಯಾಯಾಧೀಶರ ನಿವಾಸದ ಬಳಿಯೂ ಕೂಡ ಬಂದೋಬಸ್ತ್ ಅನ್ನು ಮಾಡಿಕೊಳ್ಳಲಾಗಿರುವಂತದ್ದು ಶಾಸಕರನ್ನ ಕರೆತರುವಂತಹ ಕಾರಣದಿಂದಾಗಿ ಸದ್ಯಕ್ಕೆ ನ್ಯಾಯಾಧೀಶರ ನಿವಾಸದ ಮುಂದೆ ಹಾಜರುಪಡಿಸಿದ ನಂತರ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಮಧುಕರ್, ಲೋಕಾಯುಕ್ತರು ಎಷ್ಟು ದಿನಗಳ ಕಾಲ ತಮ್ಮ ವಶಕ್ಕೆ ಪಡೆಯುವಂತ ಕೇಳುವಂತ ಸಾಧ್ಯತೆ ಇದೆ ಅಂತ
ಶರತ್. ಸದ್ಯಕ್ಕೆ ಮಧುಕರ್ ಇದೀಗ ಇನ್ನೇನು ಬಂಧನ ಆಗಿರುವಂತಹ ಕಾರಣದಿಂದಾಗಿ ಕೇವಲ 5 ರಿಂದ 6 ದಿನಗಳ ಕಾಲ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ, ಅಥವಾ ಹೆಚ್ಚಿನ ತನಿಖೆ ಏನು ಬೇಡ, ಅಥವಾ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದಿರುವಂತಹ ಕಾರಣ, ಪ್ರಮುಖವಾಗಿ ಲೋಕಾಯುಕ್ತ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳು ಹೆಚ್ಚಿನ ಮಟ್ಟದಲ್ಲಿ ಇರುವಂತಹ ಕಾರಣದಿಂದಾಗಿ ಹೆಚ್ಚಿನ ತನಿಖೆ ಬಾಕಿ ಉಳಿದಿರುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಆ ಕಾರಣದಿಂದಾಗಿ ಅವರನ್ನ ಹೆಚ್ಚಿನ ದಿನ ಕೂಡ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಕಮ್ಮಿ ಇರುತ್ತೆ. ಒಂದು ವೇಳೆ ಆ ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ನೇರವಾಗಿ ನ್ಯಾಯ ಬಂಧನಕ್ಕೂ ಕೂಡ ಒಪ್ಪಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರು ಯಾವ ರೀತಿಯಾದಂತಹ ಚಿಂತನೆಯನ್ನು ಮಾಡಿದ್ದಾರೆ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ರೀತಿಯಾದ ಏನಾದರೂ ವ್ಯವಹಾರಗಳು ನಡೆದಿತ್ತಾ ಅಥವಾ ಅದರ ಮಾಹಿತಿ ಏನಾದರೂ ಕಲೆ ಹಾಕುವಂತಹ ಅವಶ್ಯಕತೆ ಇದೆಯಾ ಅನ್ನೋದನ್ನ ಪರಿಗಣನೆಗೆ ತೆಗೆದುಕೊಂಡು ತದನಂತರ ಎಷ್ಟು ದಿನಗಳ ಕಸ್ಟಡಿಗೆ ಕೇಳಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗಿರುತ್ತೆ. ಈಗಾಗಲೇ ಲೋಕಾಯುಕ್ತರ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತಹ ಚಿಂತನೆಯನ್ನು ನಡೆಸಿರುತ್ತಾರೆ. ನ್ಯಾಯಾಧೀಶರ ಮುಂದೆ ಯಾವ ರೀತಿಯಾಗಿ ಅವರ ಬೇಡಿಕೆಯನ್ನು ಇಡ್ತಾರೆ ಅನ್ನೋದ್ರ ಮೇಲ್ಗಡೆ ಇದರ ಬಗ್ಗೆ ವಿಚಾರ ಗೊತ್ತಾಗಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.